ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ಈಗ ನಮ್ಮ ಜೊತೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಯವರು ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಪ್ರಮುಖವಾಗಿ ಶಾಲಾ ಕಾಲೇಜು ಸಮಾನತೆ ಸಮವಸ್ತ್ರ ಅಂತಿದ್ರೆ ಈಗ ಹಿಜಾಬು ಕೇಸರಿ ಅನ್ನೋ ಚರ್ಚೆ, ಸರ್ಕಾರದ ಈ ಆದೇಶವನ್ನ ನೀವು ಹೇಗೆ ನೋಡ್ತೀರಾ ಸರ್? ನೋಡಿ, ಇದು ಬಹಳ ಲೇಟ್ ಆಗಿ ಅವರು ಆದೇಶ ಮಾಡಿದ್ದಾರೆ. ಯಾಕಂದ್ರೆ ಇವ್ರು ಯಾವಾಗ 136 ಸೀಟ್ ಗೆದ್ರು ಅವತ್ತಿನ ದಿನನೇ ಇವರು ಅನೌನ್ಸ್ ಮಾಡೋರು. ಬಹುಶಃ 3 ವರ್ಷದಿಂದ ಯಾಕೆ ಸುಮ್ನೆ ಕೂತಿದ್ರು ಏನೋ ಗೊತ್ತಾಗ್ತಿಲ್ಲ. ಈಗ ಚುನಾವಣೆ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಮುಸ್ಲಿಂ ಓಲೈಕೆಗಾಗಿ ಒಂದು ನಿಯಮ ಏನಿದೆ ಅಲ್ಲ, ಸಮಾನತೆಯ ನಿಯಮವನ್ನ ಸಡಿಲ ಮಾಡಿ ಇವತ್ತು ಹಿಜಾಬ್ ಧರಿಸಬಹುದು, ಕೇಸರಿ ಶಾಲ್ ಧರಿಸೋಂಗಿಲ್ಲ ಅಂತ ಹೇಳಿ ಆದೇಶ ಮಾಡಿದ್ದು ಇದನ್ನು ನಾವು ಖಂಡಿಸ್ತೇವೆ. ಯಾಕೆಂತ ಕೇಳಿದ್ರೆ, ಆಯ್ತು ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲಿಗೂ ಕೊಡಿ ಅಲ್ಲ. ಕೇಸರಿ ಶಾಲ್ ಇಲ್ಲ ಅಂತೆ, ಹಿಜಾಬ್ಗೆ ಅಷ್ಟೇ ಅಂತೆ. ಏನ್ ಬಾಯಿಗೆ ಬಂದಂಗ ಮಾತಾಡ್ತಾರಲ್ರಿ ಕಾಂಗ್ರೆಸ್ ನಾಯಕರು, ಮಿನಿಸ್ಟರ್ಗಳು. ಕೇಸರಿ ಶಾಲು ಅಂದ್ರೆ ಅತ್ಯಾಚಾರ, ಅನಾಚಾರ, ದರೋಡೆ ಅಂತ ಹೇಳಿ ಇವರು ವ್ಯಾಖ್ಯಾನ ಮಾಡ್ತಾರಂದ್ರೆ ಹಾಗಾದ್ರೆ ಇವ್ರೇನು? ಈ ಮಾತುಗಳು ಈ ಆಡ್ಲಿಕ್ಕೋಸ್ಕರನೇ ಈ ಹಿಜಾಬನ್ನ ಜಾರಿ ಮಾಡ್ತಾ ಇದಾರ ಇವರು. ಕೇಸರಿ ಅನ್ನುವಂಥದ್ದು ಪವಿತ್ರವಾಗಿರುವಂತದ್ದು, ರಾಷ್ಟ್ರಧ್ವಜದ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು ಈ ಬಣ್ಣ. ಇದನ್ನ ಇವರು ಬಿಜೆಪಿ ಆಫೀಸರ್ ಕೊಟ್ರೆ ಅದು ಬೇರೆ ಕೇಸರಿ ಆಗುತ್ತೆ, ಇವ್ ಕಾಂಗ್ರೆಸ್ ದವ್ರು ಕೊಟ್ರೆ ಅದು ಬೇರೆ ಕೇಸರಿ ಆಗುತ್ತಾ? ಇವರು ನಾಲಿಗೆ ಹರಿಬಿಟ್ಟು ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ಟೀಕಿಸುವಂತ ಕೆಲಸ ಇವರು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ನೋಡಿ, ಕೇಸರಿ ಅಂದ್ರೆ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಆಗಿ ಬರೋದಿಲ್ಲ. ಹೀಗಾಗಿನೇ ಅವರು ಹಿಂದೂ ದ್ವೇಷದ ನೀತಿಯನ್ನ ಅನುಸರಿಸಿ, ನೋಡಿ ಹೈಕೋರ್ಟ್ ಕೂಡ ಹಿಂದಿನ ಸರ್ಕಾರದ ಆದೇಶ ಎತ್ತಿ ಹಿಡಿದಾಗಿಯೂ ಕೂಡ ಇವ್ರು ತಮ್ಮದೇ ಉದ್ದಟತನ ತೋರಿಸ್ತಾರಂದ್ರೆ ಯಾವುದರಲ್ಲಿ ಇವರು ಬದ್ಧತೆ ಕಾಣಬಹುದು? ಇವರು ಸಂವಿಧಾನ ಅಂತ ಹೇಳ್ಕೊಂಡ್ ಬರ್ತಾರೆ, ಅಂಬೇಡ್ಕರ್ ಸರ್ಕಾರ ಇಲ್ಲಿ ನಡೀತಾ ಇರೋದಂತ ಹೇಳ್ತಾರೆ. ಸಾವರ್ಕರ್ ಸರ್ಕಾರ ಅಲ್ಲ, ಅಂಬೇಡ್ಕರ್ ಸರ್ಕಾರ ಅಂತ ನಮ್ ಕಲಬುರ್ಗಿ ಸಚಿವರು ಶಂಕ ಹೊಡಿತಾರೆ. ಇವತ್ತು ಮತ್ತೊಂದು ವ್ಯಾಖ್ಯಾನ ಮಾಡ್ತಾರೆ. ಇದು ಖಂಡಿತ ಒಪ್ಪುವಂತದ್ದಲ್ಲ. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿ ಇವತ್ತು ರಸ್ತೆ ಮೇಲೆ ಕೆಲಸ ಅಂತಂದ್ರೆ ಮತ್ತೊಂದ್ ಕಡೆಯಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ಸಚಿವರೆಲ್ಲರೂ ಕೂಡ ಹೇಳ್ತಿದ್ರು, ಕೇಸರಿ ಶಾಲ್ ಬೇಡ, ನೀವು ಜನಿವಾರ ಹಾಕೊಂಡ್ ಬರ್ಬೋದು, ಶಿವಲಿಂಗ ಧರಿಸ್ಬೋದು, ರುದ್ರಾಕ್ಷಿ ಹಾಕ್ಬೋದು, ಶಿವದಾರ ಹಾಕ್ಬೋದು, ಉಡದಾರ ಹಾಕೊಂಡ್ ಬರ್ಬೋದು. ಎಲ್ಲಿನ ಉಡದಾರ, ಎಲ್ಲಿನ ಜನಿವಾರ, ಎಲ್ಲಿನ ಹಿಜಾಬ್ ಅಂತ ಏನ್ ಕನೆಕ್ಷನ್ ಅಂತ? ಅಲ್ಲ ಸರ್, ಈಗ ನೋಡಿ, ಅಂತಹ ಯಾವ್ದಾದ್ರು ಆಚರಣೆಗಳು ಧರಿಸ್ಕೊಳ್ಳುವಂತದ್ದು ಮುಸ್ಲಿಮರಲ್ಲಿದ್ರೆ ಅದನ್ನು ಕೂಡ ಒಳ ವಸ್ತ್ರದಲ್ಲಿ ಧರಿಸುವಂತಿದ್ರೆ ಧರಿಸ್ಕೊಂಡ್ ಬರ್ಲಿ. ಇದನ್ನ ಹಿಜಾಬ್ಗೆ ಯಾಕೆ ಆದೇಶ ಮಾಡ್ತಾರೆ? ಹಿಜಾಬಿಗೂ ಜನಿವಾರಕ್ಕೂ ಶಿವದಾರಕ್ಕೂ ರುದ್ರಾಕ್ಷಿಗೆ ಯಾಕೆ ಹೋಲಿಸ್ತಾರೆ? ರುದ್ರಾಕ್ಷಿ, ಜನಿವಾರ, ಶಿವದಾರ ಇದು ವಸ್ತ್ರದ ಒಳಗಡೆ ಇರುವಂತದ್ದು, ದೇಹದ ಒಳಗಡೆ ವಸ್ತ್ರದ ಮಧ್ಯದಲ್ಲಿ ಇರುವಂತದ್ದು. ಆದ್ರೆ ಇವರು ಹಿಜಾಬನ್ನ ತಲೆ ಮೇಲೆ ಹಾಕೊಂಡ್ ಬರ್ತಾರೆ ಅಂದ್ರೆ ಅದಕ್ಕೂ ಇದಕ್ಕೂ ಸಾಮ್ಯತೆ ತೋರಿಸುವಂತದ್ದು ಸರಿಯಲ್ಲ. ಇದು ಸಬೂಬ್ ಹೇಳ್ತಾ ಇದಾರೆ ಅಷ್ಟೇ ಅವರು. ನೀವು ಅದನ್ನ ದರ್ಶನ ಬರೀ ನಿಮ್ಗೆ ಮುಕ್ತ ಕೊಟ್ಟಿದೀವಲ್ಲ ಅಂತೇಳಿ. ಯಾಕೆ ಕೇಸರಿ ಶಾಲ್ ಹಾಕೊಂಡ್ ಬಂದ್ರೆ ಇವ್ರಿಗೇನ್ರಿ ಗಂಟು ಹೋಗುತ್ತೆ? ಇವ್ರಿಗೇನು ತೊಂದ್ರೆ ಆಗತ್ರಿ? ಹಾಗಾದ್ರೆ ಯಾವ್ದು ಬೇಡ್ರಿ, ಹೇಳಿ. ಕೇಸರಿನೂ ಬೇಡ, ಈ ಬ್ಲಾಕ್ ಏನಿದೆ ಅಲ್ಲ ಅದು ಹಿಜಾಬ್ ಎರಡೂ ಬೇಡ ರೀ. ನಿಯಮ ಪಾಲಿಸೋದಾದ್ರೆ ಸಂವಿಧಾನ ಕಾನೂನು ಅಂತ ಹೇಳೋರು ಇದನ್ನ ತಾರತಮ್ಯ ಯಾಕೆ ಮಾಡ್ತಾ ಇದಾರೆ? ಯಾವ್ದು ಬೇಡಪ್ಪ. ಈ ಹಿಂದೆ ಇದ್ದಂತದ್ದು ಎಷ್ಟು ಚೆನ್ನಾಗಿತ್ತಲ್ಲ. ನೋಡಿ, ಯಾರೋ ಬಹುಶಃ ರಿಜ್ವಾನ್ ಹರ್ಷದ್ ಏನೋ ಕೂತಿದ್ರನ್ನೋ ಪಕ್ಕಕ್ಕೆ, ಇವು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಧು ಬಂಗಾರಪುರ ಜೊತೆಗೆ ಈ ಕಡೆ ದಿನೇಶ್ ಗುಂಡೂರಾವ್, ಇವ್ರು 3 ಜನ ಇವರು ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಇದ್ದಂತವ್ರು. ಮುಸ್ಲಿಂ ಸಮಾಜದಿಂದ ಬೇಡಿಕೆ ಬಂತಂತೆ ಇದನ್ನ ಈಗ ಜಾರಿ ಮಾಡ್ತಾರಂತೆ. ಯಾಕೆ ನೀವು 23ರಲ್ಲೇ ಗೆದ್ದಿದ್ರಲ್ಲ, ಅವಾಗ ಬೇಡಿಕೆ ಇರ್ಲಿಲ್ವಾ? ಹೇಳ್ಬೇಕಾಗಿತ್ರಿ. ಇವರು ನೋಡಿ, ಹೈಕೋರ್ಟ್ ಆದೇಶ ಆದಾಗ್ಯೂ ಕೂಡ ಉದ್ದಟತನ ಮೆರೆದು ಇವ್ರು ಪ್ರತಿಭಟನೆ ಮಾಡಿದ್ರು ಮುಸ್ಲಿಂ ಸಂಘಟನೆಯವರು. ಅವ್ರು ಮುಸ್ಲಿಂ ಸಂಘಟನೆಯವರು ಮಾಡ್ಲಿ ಬಿಡಿ, ಅವ್ರಿಗೆ ಕಾನೂನಿನ ಅರಿವಿಲ್ಲ. ಆದ್ರೆ ಸರ್ಕಾರಕ್ಕೆ ಕಾನೂನಿನ ಅರಿವು ಇದ್ದಾಗಿಯೂ ಕೂಡ ಭೇದ ಭಾವ ಮಾಡುವಂತ ನಿಯಮ ಜಾರಿ ಮಾಡಿದ್ದು ಸುತಾರಾಮ್ ಇದು ಒಪ್ಪುವಂತದ್ದಲ್ಲ. ಈಗ ಮತ್ತೆ ನೋಡಿ, ಈಗ VHP ಕರೆ ಕೊಟ್ಟಿದ್ದಾರೆ, ಮತ್ತೊಂದು ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ, ನೀವು ಕೇಸರಿ ಶಾಲ್ ಹಾಕೊಂಡು ಹೋಗ್ಬಿಡಿ ಅಂತ ಹೇಳಿ. ಈ ಪರಿಣಾಮ ಏನಾಗುತ್ತೆ ಅಂದ್ರೆ ಇವತ್ತು ಕಾಂಗ್ರೆಸ್ನವ್ರಿಗೂ ತೊಂದರೆ ಆಗೋದಿಲ್ಲ, ಇನ್ನಿತರ ಬೇರೆ ಪಕ್ಷದವರಿಗೂ ತೊಂದರೆ ಆಗೋದಿಲ್ಲ, ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಅನುಭವಿಸೋರು ಯಾರು? ವಿದ್ಯಾರ್ಥಿಗಳು. ನೀವು ಕಾನೂನು ಬಿಟ್ಟು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀರಿ ಅಂತ ಹೇಳಿ ನಾಳೆ ಸಸ್ಪೆಂಡ್ ಮಾಡಿದರೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ನವರು.
ಇದು ಆಗ್ಬಾರದು, ಇದನ್ನ ಹಿಂತೆಗೆದುಕೊಳ್ಬೇಕು ಅಂತ ಹೇಳಿ ಬಹಳ ದೊಡ್ಡ ತತ್ವಜ್ಞಾನಿ ತರ ಮಾತಾಡ್ತಾರೆ ಮಧು ಬಂಗಾರಪ್ಪ. ಇಲ್ಲಿ ಪ್ರಿಯಾಂಕಾ ಖರ್ಗೆ ಹೌದು ಏನ್ರಿ ಇದು ಈ ರೀತಿ ಮಾತುಗಳಾಡುವಂತದ್ದು? ಹೌದು ಹೌದು ಛೆ, ಇದು ಒಬ್ಬ ಶಾಸನಬದ್ಧವಾಗಿ ರಚನೆ ಆದಂತ ಮಂತ್ರಿಗಳು ಮಾತಾಡೋ ಮಾತನ ಇದು? ಯಾಕಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ, ಇನ್ನು ಕೂಡ ಅಂತಿಮ ವರ್ಡಿಕ್ಟ್ ಗಳು ಆಚೆ ಬಂದಿಲ್ಲ. ಅದ್ರ ನಡುವೆ ತರಾತುರಿಯಲ್ಲಿ ಇಂಥದ್ದೊಂದು ಕಾನೂನಿಗೆ ಹೊರಟಿದ್ದಾರೆ ಅಂತಂದ್ರೆ ಈಗ ಮುಂದಿನ ನಡೆ ಏನು ಅಂತ, ಈಗ ಹಿಂದೂ ಸಮುದಾಯ ಇರಬಹುದು ಅಥವಾ ಈ ಹಿಜಾಬಿನ ಈ ರೂಲ್ಸ್ ಗೆ ವಿರೋಧ ಮಾಡೋರು ಮುಂದಿನ ನಡೆ ಏನು? ಕೇವಲ ಹೋರಾಟ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗುತ್ತಾ ಅಂತ? ಹೌದೌದು, ನಿಶ್ಚಿತ ಅದು ಹೋರಾಟ ಪ್ರತಿಭಟನೆ ಮಾಡ್ಲೇಬೇಕು, ಪ್ರಜಾಪ್ರಭುತ್ವದಲ್ಲಿ ಬೇಡಿಕೆ ಇಡ್ಲೇಬೇಕು, ಅದನ್ನ ಇಡ್ತೇವೆ. ಮತ್ತೊಂದ್ ಕಡೆ ಏನಾದ್ರೂ ರೈತರು ಕೇಳಿದರೆ ಯಾವ್ದಾದ್ರು ನೀರಾವರಿ ಯೋಜನೆಗಳದ್ದಾಗ್ಲಿ ಇನ್ನಿತರದ್ ಬೇರೆ ಯೋಜನೆಗಳಾಗ್ಲಿ ಅದು ಕೋರ್ಟ್ ನಲ್ಲಿದ್ರೆ ಕೋರ್ಟ್ ಕಡೆ ಕೈ ಮಾಡಿ ಬೆಟ್ ಮಾಡಿ ತೋರಿಸ್ತಾರೆ ಇವರು. ಅದು ಸುಪ್ರೀಂ ಕೋರ್ಟ್ ನಲ್ಲಿದೆ, ಅದು ಹೈಕೋರ್ಟ್ ನಲ್ಲಿದೆ, ಈಗ ಮಾಡಕ್ ಆಗೋಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಹಿಜಾಬ್ ವಿಷಯದಲ್ಲಿ ಮಾತ್ರ ಆ ಕೋರ್ಟು ಸುಪ್ರೀಂ ಕೋರ್ಟು ಯಾರು ಇವರು ಕಾಂಗ್ರೆಸ್ನವ್ರು ಗಣನೆಗೆ ತಗೊಳ್ಳೋದಿಲ್ಲ. ತಮ್ಮ ಏನು ಉದ್ದೇಶ ಇದೆ ಅದನ್ನು ಸಾಧಿಸಿ ತೋರಿಸ್ತಾ ಇದ್ದಾರೆ ಇವರು. ಹೀಗಾಗಿ ನಾವಂತೂ ಇದನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ನೊಮ್ಮೆ ವಿಮರ್ಶೆ ಮಾಡ್ಬೇಕು ಸರ್ಕಾರ. ಸಿದ್ದರಾಮಯ್ಯನವರು ಬಂಡತನ ಬಿಡ್ಬೇಕು, ಏನೇನೋ ಮಾತಾಡೋದಲ್ಲ, ಹೀಯಾಳಿಸಿ ಹಿಂದೂ ಸಮಾಜವನ್ನ ಕೇಸರಿಯನ್ನ ಹೀಯಾಳಿಸಿ ಅವರ ಮಂತ್ರಿ ಮಂಡಲದವರು ಮಾತಾಡುವಂತದ್ದು ಸರಿಯಲ್ಲ. ಇದು ನೋಡಿ ಆ ತಮಿಳ್ನಾಡಿನಲ್ಲಿ ನೋಡಿ ಇವ್ರು ಕಲಿತಾ ಇದಾರೆ ಅಂತ ಅನಿಸ್ತಾ ಇದೆ. ಉದಯ ಸ್ಟಾಲಿನ್ ಮತ್ತೊಬ್ಬ ಬಂದಿದ್ದಾನೆ, ಆತನಿಗೆ ಹಿಂದೂ ವಿರೋಧಿ, ಆತನಿಗೆ ಮುಜರಾಯಿ ಇಲಾಖೆ ಕೊಟ್ಟಿದ್ದಾರೆ. ನಾವು ಸನಾತನ ಧರ್ಮ ನಾಶ ಮಾಡ್ಲಿಕ್ಕೆ ಗೆದ್ದು ಬಂದಿದ್ದು ಅಂತ ಹೇಳಿದವನು ಇವತ್ತು ಅಲ್ಲಿ ಮುಜರಾಯಿ ಸಚಿವ. ಆ ವ್ಯಕ್ತಿಯನ್ನ ನೋಡಿ ಇವ್ರು ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರಂದ್ರೆ ಇದು ಪ್ರಜಾಪ್ರಭುತ್ವದ ಮತ್ತು ನೀತಿ ನಿಯಮ ಸಂವಿಧಾನದ ವಿರೋಧವಾಗಿದೆ ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು ಶ್ರೀಗಳೇ, ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ